ಪರವಾನಗಿಯನ್ನು ನೀಡತಕ್ಕಂಥದ್ದು, ಬಿ ಖಾತೆ ಕೊಡ್ತಕ್ಕಂಥ ಕಾರ್ಯಕ್ರಮ, ಕೈಗಾರಿಕಾ ಇಲಾಖೆಯ ಸವಲತ್ತುಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಹಕ್ಕುಪತ್ರ ಕೊಡ್ತಕ್ಕಂಥ ಕಾರ್ಯಕ್ರಮ, ಈ ರೀತಿ ಹಲವಾರು ಕಾರ್ಯಕ್ರಮಗಳ ಸವಲತ್ತು ವಿತರಣೆ ಹಾಗೂ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಇವೆಲ್ಲ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಈ ಹಲವು ಕಾರ್ಯಕ್ರಮಗಳ ಮಂಜೂರಾತಿಗೆ ನೇರವಾಗಿ ಕಾರಣಕರ್ತರಾಗಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು, ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಶ್ರೀ ವೈದ್ಯ ಸುರೇಶ್ ಅವರೇ, ಕೋಲಾರ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಮಲ್ಲೇಶ್ ಬಾಬು ಅವರೇ, ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜಗನ್ನಾಥ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮುನ್ನಣ್ಣಪ್ಪನವರೇ, ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರವೀಂದ್ರ ಅವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ನವೀನ್ ಭಟ್ ಅವರೇ, ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಜಗನ್ನಾಥ್ ರೈ ಅವರೇ, ನಗರಸಭೆಯ ಉಪಾಧ್ಯಕ್ಷರೇ ಆಗಿರ್ತಕ್ಕಂಥ ರಾಣಿಯಮ್ಮ ಅವರೇ, ನಗರ ಯೋಜನಾ ಪ್ರದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಾಥ್ ಬಾಬು ಅವರೇ, ನಮ್ಮ ಎಸಿ ಅವರಾಗಿರ್ತಕ್ಕಂಥ ಅಶ್ವಿನ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ನಗರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದ ಸ್ನೇಹಿತರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಹಿರಿಯ ಮುಖಂಡರೇ, ಫಲಾನುಭವಿಗಳೇ ಹಾಗೂ ವಿಶೇಷ ಕಾರ್ಯಕ್ರಮ ವಿಶೇಷ ಚೇತನರು ಸುಮಾರು 200 ವಾಹನಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ಬಂಧುಗಳೇ ಹಾಗೂ ನಿಮ್ಮ ಆತ್ಮೀಯ ಯುವ ಸ್ನೇಹಿತರೇ ಮತ್ತು ಮಾಧ್ಯಮ ಮಿತ್ರರೇ, ಬಹುಶಃ ಮೊನ್ನೆ ಒಂದು ತಿಂಗಳ ಹಿಂದೆ ಈ ವಿಶೇಷ ಚೇತನರ ವಾಹನ ವಿತರಣೆ ಕಾರ್ಯಕ್ರಮ ಮಾಡಬೇಕಂತ ಒಂದು ಪ್ರಯತ್ನ ಆಯಿತು. ಆದರೆ ಆ ಕಾರ್ಯಕ್ರಮ ನನಗೆ ತೃಪ್ತಿ ತರಲಿಲ್ಲ. ಸಂಪೂರ್ಣವಾಗಿ ಎಲ್ಲ 200 ವಾಹನಗಳು ಬರಲಿಲ್ಲ ಸಮಯಕ್ಕೆ ಸರಿಯಾಗಿ. ಕಾರ್ಯಕ್ರಮ ಕೂಡ ಅಚ್ಚುಕಟ್ಟಾಗಿ ನೆರವೇರಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಪ್ರತಿಯೊಂದು ಹಳ್ಳಿಗೆ ನಾನು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ 10 ವರ್ಷಗಳು ನಾನು ಅಧಿಕಾರದಲ್ಲಿ ಇದ್ದೇ ಇರತಕ್ಕಂಥ ಕಾಲಘಟ್ಟದಲ್ಲಿ ಆ ಊರುಗಳಲ್ಲಿ ಹೋದಂತ ಸಂದರ್ಭ ಅಲ್ಲಿ ಇರ್ತಕ್ಕಂಥ ವಿಶೇಷ ಚೇತನರ ಬೇಡಿಕೆ ನಮಗೆ ವಾಹನಗಳು ಕೊಡಿ ಅಂತಕ್ಕಂಥ ಬೇಡಿಕೆ ಕೊಡ್ತಾ ಇದ್ರು. ಆಗ ನಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರ ಮುಖಾಂತರ ಕೆಲವರ ಮಾತ್ರ ಬೆಳವಣಿಗೆಯಷ್ಟು ಮಾತ್ರ ನಾವು ಸಹಾಯ ಮಾಡಲಿಕ್ಕೆ ಆಗ್ತಾ ಇತ್ತು. ನಾನು ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೆ, ಮತ್ತೊಮ್ಮೆ ನನಗೆ ಅಧಿಕಾರವನ್ನು ಕೊಟ್ಟರೆ ಇವರೆಲ್ಲರಿಗೂ ಒಮ್ಮೆಲೆ ಒಟ್ಟಿಗೆ ಇವರ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥ ಆಲೋಚನೆ ನನಗೆ ಆ ಸಂದರ್ಭದಲ್ಲಿ ಬಂದಿದೆ. ಚುನಾವಣೆ ಸಂದರ್ಭದಲ್ಲಿ ಹೋದರೂ ಅಷ್ಟೇ, ಚುನಾವಣೆ ಆದ್ಮೇಲೆ ನಾನು ಇದಕ್ಕೆಲ್ಲ ಒಂದು ಪರಿಹಾರ ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದೆ. ನಿಮಗೆ ಗೊತ್ತಿದ್ದ ಬಂಧುಗಳೇ, 2023-2024 ಅನುದಾನ ಇದು. ಈಗ 2 ವರ್ಷ ಆಗಿದೆ ಸರ್ಕಾರ ಬಂದು. ಯಾಕೆ ತಡ ಆಯಿತು ಅಂತಕ್ಕಂಥದ್ದು ಒಂದು ವಿಚಾರ. ಇದುವರೆಗೂ ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಕೇವಲ 20 ಲಕ್ಷ ಮಾತ್ರ ವಿಶೇಷ ಚೇತನರಿಗೆ ಬಳಸುವಂತದಕ್ಕೆ ಅವಕಾಶ ಇತ್ತು. ನಾನು ಪ್ರತ್ಯೇಕವಾಗಿ ಇದಕ್ಕೆ ಸರ್ಕಾರದಲ್ಲಿ ಅನುಮತಿ ಪಡೆಯತಕ್ಕಂಥ ಒಂದು ಕೆಲಸ ಆಗಬೇಕಿತ್ತು. ನಾನು ಆ ಒಂದು ಮನವಿಯನ್ನು ಕೊಟ್ಟಾಗ ಸುಮಾರು ಅವರಿಗೆ ನಾನು ಈ ಒಂದು ಕಾರ್ಯದ ಬಗ್ಗೆ ಅವರ ಮನವೊಲಿಸತಕ್ಕಂಥ ಒಂದು ಕೆಲಸ ಆಯಿತು. ಅಂತಿಮವಾಗಿ ಕಳೆದ ವರ್ಷ 2024 ಅಕ್ಟೋಬರ್ ನವೆಂಬರ್ ಅಲ್ಲಿ ನಮಗೆ
ಈಗ ಇವತ್ತು ಮುಂದುವರೆದ ಕಾರ್ಯಕ್ರಮವಾಗಿ ಇವತ್ತು ಅವರೆಲ್ಲರಿಗೂ ನಾನು ಸುಮಾರು 200 ವಾಹನಗಳನ್ನು ಕೊಡ್ತಕ್ಕಂಥ ಒಂದು ಅವಕಾಶ ದೇವರು ನನಗೆ ಕಲಿಸಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಆ ದೇವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ದೇವರ ಆಶೀರ್ವಾದ ಇದ್ದೇ ಇದ್ರೆ ಬಹುಶಃ ಈ ಆಲೋಚನೆ ನನಗೆ ಬರ್ತಾ ಇಲ್ಲ. ಬಹುಶಃ ಈ ದೇವರ ಕಾರ್ಯ ಅಂತ ನಾನು ಭಾವಿಸಿ ಕೆಲಸವನ್ನು ನಾನು ಮಾಡಿದ್ದೇನೆ. ಆಶ್ಚರ್ಯ ಏನಂದ್ರೆ ಈಗ ಮತ್ತೆ ನನ್ನ ಹತ್ರ ಸುಮಾರು 70 ರಿಂದ 80 ಜನ ನಮಗೆ ವಾಹನಗಳು ಬೇಕು ಅಂತ ಇವತ್ತು ಅರ್ಜಿಗಳನ್ನು ಇಟ್ಕೊಂಡಿರ್ತಾ ಇದ್ದಾರೆ. ಒಂದು ಕಡೆ ಯೋಚನೆ ಮಾಡಿ, ಇವತ್ತು ಇಷ್ಟು ದೊಡ್ಡ ಸಂಖ್ಯೆ. ನಾನು 5 ವರ್ಷ ಪೂರ್ತಿ ಒಂದು ವರ್ಷಕ್ಕೆ 20 ಲಕ್ಷ ಅಂತ ಹೇಳಿ 20 ವಾಹನ ಕೊಟ್ಟಿದ್ರೆ 5 ವರ್ಷಕ್ಕೆ ಎಷ್ಟು ವಾಹನ ಆಗ್ತಾ ಇತ್ತು? ಕೇವಲ 100 ವಾಹನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಈಗ ಒಮ್ಮೆಲೆ ನಾವು 200 ವಾಹನ ಕೊಟ್ಟಾಗ ಇನ್ನೂ ಬೇಡಿಕೆ ಇದೆ ಅಂದ್ರೆ ಯೋಚನೆ ಮಾಡಿ ಎಷ್ಟು ವರ್ಷಗಳು ನಾವು ಕೊಟ್ಟಿದ್ರೆ ಇದು ಸಮಸ್ಯೆ ಪರಿಹಾರ ಆಗ್ತಾ ಇತ್ತು ಅಂತಕ್ಕಂಥದ್ದು. ಈಗ ಆ ದೇವರ ಇಚ್ಛೆಯಿಂದ ಇವತ್ತು ಆಗಿದೆ. ಈಗೇನು ಮತ್ತಷ್ಟು ಜನ ಇವತ್ತು ಆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಹುಶಃ ನನ್ನ ಹಣ ಏನು 2024-25 ಶಾಸಕರ ಪ್ರದೇಶ ಅಭಿವೃದ್ಧಿ ಅನುದಾನ ಇನ್ನೂ ಹಾಗೆ ನಾನು ಖರ್ಚು ಮಾಡ್ತಿರೋ ಹಾಗೆ ಇದೆ. ಈಗ ಬಹುಶಃ ಇದು ನೋಡಿದ್ರೆ ಮತ್ತೊಮ್ಮೆ ಸರ್ಕಾರದಲ್ಲಿ ಅದಕ್ಕೆ ವಿಶೇಷವಾದಂತಹ ಅನುಮತಿಯನ್ನ ಪಡಿತಕ್ಕಂಥ ಸಂದರ್ಭ ಒದಗಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು ವೇಳೆ ನಾನು ಇದನ್ನ ಬಹಳಷ್ಟು ಜನ ನಮ್ಮ ಶಾಸಕ ಮಿತ್ರರಲ್ಲಿ ಅದನ್ನು ಹಂಚಿಕೊಳ್ತೇವೆ. ಯಾಕಂದ್ರೆ ಅವ್ರ ಕ್ಷೇತ್ರದಲ್ಲೂ ಈ ರೀತಿ ಸಮಸ್ಯೆ ಇರಬಹುದು. ಈ ರೀತಿ ಒಂದು ಮಹತ್ತರವಾದಂತಹ ಒಂದು ಕಾರ್ಯವನ್ನು ನಾವು ಮಾಡಿ ಆ ಭಾಗದಲ್ಲಿರ್ತಕ್ಕಂಥ ಬಡವರಿಗೆ ಅನುಕೂಲ ಆಗಬೇಕಂತಕ್ಕಂಥದ್ದು, ವಿಶೇಷ ಚೇತನರಿಗೆ ಅನುಕೂಲ ಆಗಬೇಕಂತ ಬಯಕೆ. ಆ ರೀತಿ ನಾನು ನಮ್ಮ ಸುರೇಶ್ ಅವ್ರ ಜೊತೆ ಹಂಚ್ಕೊಂಡಾಗ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ, ನಾನು ಇದೇ ರೀತಿ ಮಾಡ್ತೀನಿ, ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿಶೇಷ ಚೇತನರಿಲ್ಲ, ಆದರೆ ನಾನು ಬೇರೆ ರೀತಿಯಲ್ಲಿ ನಾನು ಬಳಸ್ಕೊಳ್ತೀನಿ ಅಂತ ಹೇಳಿ ನಾನೇನು ಆದೇಶ ಮಾಡ್ತಿದ್ದೆ ಆ ಪ್ರತಿಯನ್ನು ಇಟ್ಕೊಂಡು ಅವರು ಇವತ್ತು ಅವರ ಕ್ಷೇತ್ರದಲ್ಲಿ ಲ್ಯಾಪ್ಟಾಪ್ ಕೊಡುವಂಥದ್ದು, ಒಳ್ಳೆಯ ಯಂತ್ರ ಕೊಡುವಂಥದ್ದು, ಈ ಕಾರ್ಯಕ್ರಮ ಸುಮಾರು 2,70,00,000 ವರೆಗೂ ಇವತ್ತು ಅವರು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾವೆಲ್ಲರೂ ಇವತ್ತು ಚುನಾವಣಾ ವ್ಯವಸ್ಥೆಯಲ್ಲಿ ನಾವೆಲ್ಲ ಚುನಾಯಿತರಾಗಿ ಬರ್ತೇವೆ. ಆದರೆ ನಾವು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳು, ನಾವು ಮಾಡ್ತಕ್ಕಂಥ ತೀರ್ಮಾನಗಳು ಇವತ್ತು ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅದನ್ನು ಮುಗಿಸ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ಹೆಣ್ಣು ಮೇಲಿದೆ. ಆ ಕೆಲಸ ಮಾಡಿದಾಗ ಮಾತ್ರ ಬಹುಶಃ ಈ ರಾಜಕಾರಣ, ಈ ವ್ಯವಸ್ಥೆಯಲ್ಲಿ ಒಂದು ಸಾರ್ಥಕತೆ ಆಗ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೊಂದು ವಿಶೇಷ ಕಾರ್ಯಕ್ರಮ ಇವತ್ತು ಡಂಟ್ ಅಂತಕ್ಕಂಥ ಯೋಜನೆ, ಡೈರೆಕ್ಟರೇಟ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತಕ್ಕಂಥದ್ದು ಬಹುಶಃ ನನಗೂ ಗೊತ್ತಿರಲಿಲ್ಲ. ಇವತ್ತು ನಮ್ಮ ವೇದಿಕೆಯಲ್ಲಿ ಒಬ್ಬ ಅಧಿಕಾರಿ ಉಪಸ್ಥಿತಿದ್ದಾರೆ. ನಾನು ಆಗಲೇ ಸುರೇಶ್ ಅವರಿಗೆ ಪರಿಚಯ ಮಾಡಿದೆ. ನಮ್ಮ DC ಕಚೇರಿಯಲ್ಲಿ PD ಆಫೀಸಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಾಧವಿ ಅಂತ. ನಾನು ಮಂತ್ರಿ ಆದಂಥ ವರ್ಷದಲ್ಲಿ ನಾನು ಈ ರೀತಿ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಅವರು ಈ ರೀತಿ ಒಂದು ಡಂಟ್ ಅಂತಕ್ಕಂಥ ಕಾರ್ಯಕ್ರಮ ಇದೆ ಸರ್, ಇದು ರಸ್ತೆಗಳ ಸುಧಾರಣೆ ಮಾಡ್ಬೋದು, ಬಸ್ ಸ್ಟ್ಯಾಂಡ್ ಕಟ್ಬೋದು, ಮತ್ತೆ ಇವೆಲ್ಲ ಬೇರೆ ಬೇರೆ ವಿನೂತನವಾದಂತಹ ಕಾರ್ಯಕ್ರಮಗಳು ಮಾಡ್ಬೋದು ಅಂತ ನನ್ನ ಗಮನಕ್ಕೆ ತಂದರು. ನಾನು ಅದನ್ನು ಓದಿ ನಾನು ನನ್ನ ಸ್ನೇಹಿತ ಸುರೇಶ್ ಹೇಳಿದೆ, ನೋಡಿ ಈ ರೀತಿ ಒಂದು ಸ್ಕೀಮ್ ಇದೆ, ನಿನ್ನ ಇಲಾಖೆ ವ್ಯಾಪ್ತಿಗೆ ಬರಬೇಕಿತ್ತು, ಅದು ಬಂದಿಲ್ಲ ಅಂತ ಹೇಳಿದೆ. ತಕ್ಷಣ ಅವರಿಗೆ ಲೈಟ್ ಆನ್ ಆಗುತ್ತೆ, ಲೈಟ್ ಬೇರೆ ಆನ್ ಆಗುತ್ತೆ. ಬೆಂಗಳೂರಿನಲ್ಲಿರೋದು ಲೈಟ್ ಆನ್ ಆಗಿ ಮಾತಾಡಿಸಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಆ ಒಂದು ಇಲಾಖೆಯನ್ನು ಅವ್ರು ಕೈ ತಗೊಂಡ್ರು. ಬಹುಶಃ ಅವ್ರು ಹೇಳ್ತಾ ಇದ್ರು, ಇಡೀ ರಾಜ್ಯದಲ್ಲಿ ಆ ಡಂಟಲ್ಲಿ ಯಾರಾದ್ರೂ ಹೆಚ್ಚು ಅನುದಾನ ತಂದುಕೊಂಡು ಹೋಗಿದ್ರೆ ಅದು ನೀವೇ ಅಂತ ಹೇಳಿ ಇವತ್ತು 34 ಕೋಟಿ ಇವತ್ತು ಆ ಡಂಟ್ ಯೋಜನೆಯಲ್ಲಿ ಮಾನ್ಯ ಸುರೇಶ್ ಅವರ ಒಂದು ಸಹಕಾರ 34.46. ಈಗ 2 ಐಟಮ್ ಟೆಂಡರ್ ಆಗಬೇಕು, ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಿದೆ, ಮತ್ತೆ ಸುರೇಶ್ ಇಟ್ಕೊಂಡ್ಬರಕ್ಕಾಗಲ್ಲ ಅಂತ ಹೇಳಿ ಟೆಂಡರ್ ಪ್ರಕ್ರಿಯೆಯಿಂದ ಪ್ರಾರಂಭ ಆಗ್ಬೇಕಷ್ಟೇ. ಈಗ ಆದ್ರೂ ಅದು ಕೂಡ ಶಿಲಾನ್ಯಾಸ ಮಾಡಿಬಿಟ್ಟಿದ್ದೇವೆ. ಹಿಂದೆ ಯಾವ ರೀತಿ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ 150 ಕೋಟಿಗೆ ಇಂಜಿನಿಯರಿಂಗ್ ಕಾಲೇಜಿಗೆ ಕಳೆದ ವರ್ಷ ಫೆಬ್ರವರಿ ತಿಂಗಳಲ್ಲಿ ಶಿಲಾನ್ಯಾಸ ಮಾಡಿದ್ವಿ. ಅದೇ ರೀತಿ ಇವತ್ತು ಅವ್ರ ಕೈಯಲ್ಲಿ ಕೂಡ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ, ಅವರು ನನ್ನ ಮೇಲೆ ವಿಶ್ವಾಸ ಇಟ್ಕೊಂಡು ಪ್ರೀತಿಯಿಂದ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಓಟಿಕೆರೆಯಿಂದ BCR ಕಾಂಪ್ಲೆಕ್ಸ್ ವರೆಗೂ 8,36,00,000 ಇವತ್ತು ಆ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಆಗಿದೆ. ಇವತ್ತು ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ, ಕಾಮಗಾರಿ ಪ್ರಾರಂಭ ಆಗುತ್ತೆ.